ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಮತ್ತೊಂದು ಆಪ್ಷನ್ ಎಂಟ್ರಿ ಚೆಕಿಂಗ್ ವಿಡಿಯೋಗೆ ಸ್ವಾಗತ. ನೋಡಿ, ಈಗಾಗಲೇ 8 ವಿಡಿಯೋಗಳನ್ನು ಮಾಡಿದ್ದೀವಿ. ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ನಿಮ್ಮ ರ್ಯಾಂಕು ಕ್ಯಾಟಗರಿಗೆ ಹೊಂದುವಂತಹ ವಿಡಿಯೋಗಳು ಅಲ್ಲಿ ಇರಬಹುದು. ಈಗ ನಾವು ಇನ್ನೊಂದು ಆಪ್ಷನ್ ಎಂಟ್ರಿ ವಿಡಿಯೋನ ನೋಡೋಣ. ಇಲ್ಲಿ ನೋಡಿ, ರ್ಯಾಂಕ್ ಏನಿದೆ, ಸ್ಟೂಡೆಂಟ್ ರ್ಯಾಂಕು 21,601 ಇದೆ. ಮತ್ತು ಕ್ಯಾಟಗರಿ ಇವ್ರದ್ದು 1G ಕ್ಯಾಟಗರಿ ಇದೆ. 1G ಕ್ಯಾಟಗರಿ 21,601. ಇವರಿಗೆ ಯಾವ ಕಾಲೇಜು ಸಿಗ್ಬೋದು ಅಂತ ಈಗ ನೋಡೋಣ. ಈಗ ನೋಡಿ, ಎಲ್ಲರೂ ಹಾಕುವಂತೆ ಇವರು ಕೂಡ RV ಕಾಲೇಜನ್ನು ಹಾಕಿದ್ದಾರೆ. RV ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್, CSC AIML, CSC ಡಾಟಾ ಸೈನ್ಸ್, CSC ಸೈಬರ್ ಸೆಕ್ಯೂರಿಟಿ, ENC. ನೋಡಿ, ಈ ವರ್ಷದ ಟ್ರೆಂಡ್ ಏನಿದೆ ಅಂದರೆ ಮೇನ್ CSC ಬ್ರಾಂಚ್ಗಿಂತ ಎಲ್ಲರೂ AIML ಹಿಂದೆ ಬಿದ್ದಿದ್ದಾರೆ ಈ ವರ್ಷ. CSC AIML ಅಥವಾ AIML ಅಂತಿದ್ರೆ AIML, ಈ ರೀತಿ ಅವಕ್ಕೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ ಈ ವರ್ಷ. ಮತ್ತು ಇನ್ನೊಂದು ಏನಂದರೆ ವಿತ್ CSC ENC ಕೂಡ ಹಾಕೋತಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಈ ವರ್ಷ. ಇವರು ಏನು ಮಾಡಿದ್ದಾರೆ ಅಂದರೆ ಟಾಪ್ ಕಾಲೇಜಲ್ಲಿನಷ್ಟೇ ENCಯನ್ನು ಹಾಕಿದ್ದಾರೆ. ಈಗ ನೋಡಿ, ಇವರ ರ್ಯಾಂಕು 21,601 ಇರೋದ್ರಿಂದ ಇವರಿಗೆ ಈ ಒಂದು RV ಕಾಲೇಜ್ನಲ್ಲಂತೂ ಯಾವುದೇ ಬ್ರಾಂಚ್ ಸಿಗೋ ಸಾಧ್ಯತೆ ಇಲ್ಲ. ಈಗ ಮುಂದೆ ನೋಡೋಣ. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಹಾಕಿದ್ದಾರೆ, MS ರಾಮಯ್ಯ ಹಾಕಿದ್ದಾರೆ. MSRITಯಲ್ಲಿ ಕೂಡ CSC AIML ಹಾಕಿದ್ದಾರೆ, AIML ಹಾಕಿದ್ದಾರೆ. ಮತ್ತು ನೋಡಿ, AIDS ಹಾಕಿದ್ದಾರೆ, ಇವ್ಯಾವು ಸಿಗೋದಿಲ್ಲ. ಮತ್ತು CSC ಹಾಕಿದ್ದಾರೆ. ನೋಡಿ, ಮೇನ್ ಬ್ರಾಂಚನ್ನೇ ಕೊನೆಗೆ ಹಾಕ್ತಾ ಹೋಗಿದ್ದಾರೆ ಇವರು. ನಂತರ BMSCE ಮೇನ್ ಕಾಲೇಜು, ಇಲ್ಲಿ ಕೂಡ AIML ಹಾಕಿದ್ದಾರೆ, AIDS ಹಾಕಿದ್ದಾರೆ, CSC ಡಾಟಾ ಸೈನ್ಸ್ ಹಾಕಿದ್ದಾರೆ, CSC ಹಾಕಿದ್ದಾರೆ. ನಾನು ಹೇಳ್ದಂಗೆ ಅದೇ ಟೈಪ್ ಇವ್ರು ಏನು ಮಾಡಿದ್ದಾರೆ, ಅಲೈಡ್ ಬ್ರಾಂಚ್ಗಳನ್ನು ಮೊದಲು ಹಾಕಿದ್ದಾರೆ, ಮೇನ್ ಬ್ರಾಂಚನ್ನು ಕೊನೆಗೆ ಹಾಕಿದ್ದಾರೆ. ನೋಡಿ, ಈ ವರ್ಷದ ಟ್ರೆಂಡು ಯಾವ್ಯಾವ ರೀತಿ ಹೋಗ್ತಾ ಇದೆ ಅಂತ. ನಂತರ ನೋಡಿ, ಇವು ಯಾವೂ ಸಿಗೋದಿಲ್ಲ. PS ಯೂನಿವರ್ಸಿಟಿ ರಿಂಗ್ ರೋಡ್ ಹಾಕಿದ್ದಾರೆ. ಇಲ್ಲಿ ಭಾಳಷ್ಟು ಟೈಪ್ ಕೋರ್ಸ್ ಇಲ್ಲ. ಇಲ್ಲಿ AIML ಇದೆ, ಮೇನ್ CSC ಬ್ರಾಂಚ್ ಇದೆ, ಇವೆರಡು ಹಾಕಿದ್ದಾರೆ. ಇಲ್ಲೆಲ್ಲ ENC ಹಾಕಲಿಕ್ಕೆ ಹೋಗಿಲ್ಲ ಅವರು. ಇನ್ನು UECE ನೋಡಿ, ಕಡಿಮೆ ಒಂದು ಫೀ ಇರುವಂಥ ಗೌರ್ಮೆಂಟ್ ಕಾಲೇಜು. ಇಲ್ಲಿ AIML ಅಂತ ಬ್ರಾಂಚ್ ಇಲ್ಲ, AIDS ಅಂತ ಇದೆ, ಅದನ್ನು ಮೊದಲು ಹಾಕಿದ್ದಾರೆ. ನಂತರ CSC ಹಾಕಿದ್ದಾರೆ. ಇವು ಯಾವೂ ಸಿಗೋ ಪ್ರಶ್ನೆಯೇ ಇಲ್ಲ. ಇನ್ನು ನಂತರ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ಕೂಡ AIML ಹಾಕಿದ್ದಾರೆ, ಡಾಟಾ ಸೈನ್ಸ್ ಹಾಕಿದ್ದಾರೆ, CSC ಹಾಕಿದ್ದಾರೆ, ಇಷ್ಟು ಹಾಕಿದ್ದಾರೆ. ಇವು ಯಾವೂ ಸಿಗೋದಿಲ್ಲ. ಇನ್ನು PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಿಗೆ ಬಂದರು. ಇಲ್ಲಿ ಕೂಡ CSC AIML ಹಾಕಿದ್ದಾರೆ, ಆಮೇಲೆ CSC ಹಾಕಿದ್ದಾರೆ. ಇವು ಕೂಡ ಯಾವೂ ದೊರೆಯೋದಿಲ್ಲ. ಇನ್ನು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲಿಗೆ ಬಂದರು. ಇಲ್ಲಿ ಕೂಡ AIML ಹಾಕಿದ್ದಾರೆ. ನಂತರ BMSITಗೆ ಹೋಗಿದ್ದಾರೆ. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ನೋಡಿ, RVITMನಲ್ಲಿ ಒಂದೇ ಹಾಕಿ ಕೈ ಬಿಟ್ಟರು, ಆಮೇಲೆ BMSITಯಲ್ಲಿ AIML ಹಾಕಿದ್ದಾರೆ. ನೋಡಿ, ಇವು ಯಾವೂ ಸಿಗೋದಿಲ್ಲ. ಈಗ ನೋಡಿ, ಇಲ್ಲಿ 25th ಆಪ್ಷನ್ನು RNSಗೆ ಬಂದರು. ನೋಡಿ, RNSITಯಲ್ಲಿ AIML ಹಾಕಿದ್ದಾರೆ. ನೋಡಿ, 24th ಯಾವ ಆಪ್ಷನ್ಗಳು ಅವರಿಗೆ ಯಾವುದೇ ಒಂದು ರೌಂಡ್ನಲ್ಲಿ ಸಿಗೋ ಸಾಧ್ಯತೆ ಇಲ್ಲ. ಇನ್ನು 25th ನಾವು ನೋಡಿದಾಗ ಏನೋ ಒಂದು ಲಾಸ್ಟ್ ರೌಂಡ್ನಲ್ಲಿ, 3rd ರೌಂಡ್ನಲ್ಲಿ RNSITಯಲ್ಲಿ ಇವರಿಗೆ ಯಾವುದೇ ಒಂದು ಕಂಪ್ಯೂಟರ್ ಸೈನ್ಸ್ ಅಥವಾ ಅಲೈಡ್ ಬ್ರಾಂಚ್ಗಳು ಸಿಗುವ ಸಾಧ್ಯತೆ ಇದೆ RNSITಯಲ್ಲಿ. ಈಗ ನೀವು ಗಮನಿಸಬೇಕಾದಂದರೆ ಇಲ್ಲಿ RNSIT ಹಾಕಿದ್ದಾರೆ ಈ 25th. ಇದು ಲಾಸ್ಟ್ ರೌಂಡ್ನಲ್ಲಿ ಅಕಸ್ಮಾತಾಗಿ ಸಿಗ್ಬೋದು ಅಂತ ಹೇಳಿದೆ ನಾನು. ಆಮೇಲೆ ಮತ್ತೆ RVITM ಹಾಕಿದ್ದಾರೆ. ಇದು ನೋಡಿ, ರಾಂಗ್ ಪ್ರಿಫರೆನ್ಸು. RVITM ಯಾವಾಗಿದ್ರೂ ಮೇಲೆ ಹಾಕೋಬೇಕಾಗಿತ್ತು ಇವರು CSC. ಆಮೇಲೆ BMSIT ಹಾಕಿದ್ದಾರೆ, ಇದು ಕೂಡ ರಾಂಗ್ ಪ್ರಿಫರೆನ್ಸು. ಅಂದರೆ ಇವೆಲ್ಲ RNSIT ಮೇಲೆ ಹಾಕಬೇಕಾಗಿತ್ತು. ಯಾಕೆ ಹಾಕಿದಾರೋ ಗೊತ್ತಿಲ್ಲ. ನಂತರ ಮತ್ತೆ ನೋಡಿ, RNSITಯಲ್ಲಿ CSC ಹಾಕಿದ್ದಾರೆ ಮೇನ್ ಬ್ರ್ಯಾಂಚು. ಆಮೇಲೆ BIT ಬಂದರು. ನೋಡಿ, BIT ಕೂಡ ಮೇಲೆ ಬರಬೇಕಾಗಿತ್ತು. ಇವೆಲ್ಲ BMSIT, ಇವನ್ RVITM ಇವೆಲ್ಲದರ ಮೇಲೆ ಬರಬೇಕಾಗಿತ್ತು BIT. ಅದನ್ನು ಇಲ್ಲಿ ಹಾಕಿದ್ದಾರೆ AIMLನ್ನು. ಆಮೇಲೆ ಇಲ್ಲಿ ಒಮ್ಗಿಲೆಗೆ ಏನು ಬಂದರು, CMRITಗೆ ಬಂದರು. ನೋಡಿ, RNSIT ನಂತರದ ಸ್ಥಾನದಲ್ಲಿ CMRIT ಇರೋದ್ರಿಂದ CMRITಯಲ್ಲಿ ಕೂಡ ಇವರಿಗೆ ಸಿಗೋ ಸಾಧ್ಯತೆ ಇದೆ. CMRITಯಲ್ಲಿ ಇವರಿಗೆ ಒಂದು ಸೆಕೆಂಡ್ ರೌಂಡ್ನಲ್ಲೇ ಸಿಗ್ಬೋದು. RNSITಯಲ್ಲಿ ನಾನು ಏನೇ ಇದ್ನಲ್ಲ 3rd ರೌಂಡ್ನಲ್ಲಿ, ಅದಕ್ಕಿಂತ ಕೆಳಗಡೆ ಬರುತ್ತೆ ಇದು CMRITಲಿ ಅಕಸ್ಮಾತ್ ಇವ್ರಿಗೆ ಒಂದು ಸೆಕೆಂಡ್ ರೌಂಡ್ನಲ್ಲಿ ಸಿಗ್ಬೋದು. ಇವೆಲ್ಲ ಸೇಫ್ ಕಾಲೇಜು. ಇವರಿಗೆ ನ್ಯೂ ಹಾರಿಝಾನ್ ಆಯಿತು, ನ್ಯೂ ಹಾರಿಝಾನ್ನಲ್ಲೂ ಕೂಡ ಸಿಗ್ಬೋದು. ಇನ್ನು ನೋಡಿ, RV ಯೂನಿವರ್ಸಿಟಿ ಮೇಲೆ ಬರಬೇಕಾಗಿತ್ತು. RV ಯೂನಿವರ್ಸಿಟಿನ ಇಲ್ಲಿ ತಂದಿದ್ದಾರೆ. ಇದು ಕೂಡ ರಾಂಗ್ ಪ್ರಿಫರೆನ್ಸು, ಇದು ಮೇಲೆ ಬರಬೇಕಾಗಿತ್ತು. ಆಮೇಲೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಹಾಕಿದ್ದಾರೆ. ಇವೆಲ್ಲ ಸೇಫ್ ಆಪ್ಷನ್ಸು. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇವೆಲ್ಲ ಬಹುಶಃ ಅವರಿಗೆ ಒಂದು ವೇಳೆ ಫಸ್ಟ್ ರೌಂಡ್ನಲ್ಲೇ ಸಿಗ್ಬೋದು. ನೋಡಿ, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದು ತುಂಬ ಕೆಳಗೆ ಬರುವಂಥದ್ದು. ಇವು ಎಲ್ಲ ಫಸ್ಟ್ ರೌಂಡ್ನಲ್ಲೇ ಸಿಗ್ಬೋದು. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ನೋಡಿ, ಅಕಾಡೆಮಿ ಆಫ್ ಟೆಕ್ನಾಲಜಿ ಮೇಲೆ ಬರಬೇಕಾಗಿತ್ತು ಈ ದಯಾನಂದ್ ಸಾಗರ್ ಯೂನಿವರ್ಸಿಟಿಗಿಂತ. ಆಮೇಲೆ ರೇವಾ ಯೂನಿವರ್ಸಿಟಿ ಹಾಕಿದ್ದಾರೆ. ನೋಡಿ, ಎಲ್ಲ ಸ್ವಲ್ಪ ಇಲ್ಲಿ ಹೆಪಿಸರ್ಡ್ ಆಗಿದೆ. ಬಹುಶಃ ಕೆಲವೊಬ್ಬರು ತಮ್ಮ ಮನೆಗೆ ಹತ್ತಿರ ಹೀಗೂ ಹಾಕೊಂಡಿರ್ತಾರೆ. ಮತ್ತು ಇಲ್ಲಿ ಇವರ ಒಂದು ಇದರಲ್ಲಿ ಇರುವಂಥ ಅಗದಿ ಲೋ ರ್ಯಾಂಕ್ ಕಾಲೇಜ್ ಅಂದರೆ ಅಲಯನ್ಸ್ ಯೂನಿವರ್ಸಿಟಿ ಇರೋದು ಆಲ್ಮೋಸ್ಟ್ ಒಂದು 40,000 ಮೇಲೆ
ಬರುತ್ತದು ಅಲಯನ್ಸ್ ಯೂನಿವರ್ಸಿಟಿ ಎಷ್ಟೇ ಕಡಿಮೆ ಅಂತಂದ್ರೂ ನಿಮಗೆ ಒಂದು 45,000 ಹೀಗೆ ಬರುವಂಥ ಕಾಲೇಜ್ ಅದು. ಅದನ್ನು ಹಾಕಿದರೆ ಅದು ಆಲ್ಮೋಸ್ಟ್ ಅವರಿಗೆ ಒಂದು ಫಸ್ಟ್ ರೌಂಡ್ನಲ್ಲೇ ಸಿಗ್ಬಹುದು. ಈವನ್ ಮಾರ್ಕ್ ರೌಂಡ್ನಲ್ಲಿ ಕೂಡ ಅದು ಸಿಗ್ಬೋದು, ತುಂಬ ಕಾಂಪಿಟೇಷನ್ ಆದರೂ ಕೂಡ. ನೋಡಿ ಆಚಾರ್ಯ ಇವೆಲ್ಲ ಮೊದಲೇ ಬರಬೇಕಾಯಿತು, ಸರ್ MUIT ಮೊದಲೇ ಬರಬೇಕಾಯಿತು. ನಂತರ ಇಲ್ಲಿ AMC ಹಾಕಿದ್ದಾರೆ, ಇವೆಲ್ಲ ತುಂಬ ಸೇಫ್ ಕಾಲೇಜು. ಈ ಕೇಂಬ್ರಿಡ್ಜ್ ಕೂಡ AMCಗಿಂತ ಮುಂಚೆ ಬರಬೇಕಾಗಿತ್ತು. ನೋಡಿ ಇಷ್ಟೇ ಆಪ್ಷನ್ ಹಾಕಿದ್ದಾರೆ. ಈಗ ಒಟ್ಟು ಕನ್ಕ್ಲೂಷನ್ ಏನಂದರೆ, ಇವರ ಒಂದು 21,601 ಇವರ ರ್ಯಾಂಕಿಗೆ RNSIT ಲಾಸ್ಟ್ ರೌಂಡ್ವರೆಗೆ ಕಾಯ್ದರೂ ಕೂಡ ಇವರಿಗೆ RNSIT ಸಿಗ್ಬೋದು, CMRIT ಮೊದಲ ರೌಂಡ್ನಲ್ಲಿ CMRIT ಸಿಗ್ಬೋದು ಇದರ ಪ್ರಕಾರ. ಅದಕ್ಕಿಂತ ಹೆಚ್ಚಿನ ಒಂದು ಕಾಲೇಜುಗಳು ಸಿಗುವ ಸಾಧ್ಯತೆ ಇವರಿಗೆ ಕಡಿಮೆ ಇದೆ. ಈಗ ನಾವು ಒಂದು ಆಪ್ಷನ್ ಎಂಟ್ರಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮೇನ್ ನಾನು ಏನು ಹೇಳೋದಂದರೆ, ನಿಮಗೆ ಕಾಲೇಜುಗಳು ರ್ಯಾಂಕ್ ಗೊತ್ತಿರಬೇಕು, ಯಾವುದು ಮೊದಲು ಹಾಕಬೇಕು ಯಾವುದು ಕೊನೆಗೆ ಹಾಕಬೇಕು ಅನ್ನೋದು ಗೊತ್ತಿದ್ದರೆ ನೀವು ಸರಿಯಾಗಿ ಹಾಕ್ತೀರಿ. ಕೆಲವೊಬ್ಬರು ನಮ್ಮ ಮನೆ ಹತ್ರ ದೂರ ಅಂತೆಲ್ಲ ಹಾಕ್ತೀರಿ, ಅದು ಕೂಡ ನಿಮ್ಮ ಇದಕ್ಕೆ ಬಿಟ್ಟಿದ್ದದು.